ಗಣೇಶ್ ಅವರು, ನಮ್ಮ DC ಮೇಡಮ್ ಅವರು ಕೂಡ ನಾನು ನೋಡಿರುವಂತ DCಗಳಲ್ಲಿ ಅತ್ಯಂತ ಪ್ರಾಮಾಣಿಕ ಮೇಡಮ್. ಸ್ವಲ್ಪ ನಮ್ಮ ಮೇಡಮ್ ಏನಂತ ಅಂದ್ರೆ ಪರಮೇಶ್ ಸಾಹೇಬರು 90 ಮಾರ್ಕ್ಸ್ ಕೊಟ್ಬಿಡ್ತಾರೆ, ಏನ್ ಹೇಳಿದ್ರು ಮಾಡ್ತಾರೆ. ನಾವು ಹೇಳಿದ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ. ಅದಕ್ಕೆ ಡೆವಲಪ್ಮೆಂಟ್ ಅಲ್ಲಿ ಯಾವುದೇ ಪಕ್ಷಾತೀತ ಇಲ್ಲದೆ ಮೇಡಮ್ ಅವರು ಇನ್ನೊಂದು ಸ್ವಲ್ಪ ವೇಗದಲ್ಲಿ ಕೆಲಸ ಮಾಡಿಕೊಡ್ಬೇಕು. ನಮ್ದೆಲ್ಲ ಮಾಡಿದ್ದಾರೆ, 99 ಭಾಗ ನಾನು ಹೇಳಿದಂತೂ ಮೇಡಮ್ ಮಾಡಿದ್ದಾರೆ. ನಾನು ಅದರಿಂದ ಬೇರೆ ದೂರುಗಳಿದೆ, ಅದನ್ನ ಸರಿ ಮಾಡ್ಕೊಂಡು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮೇಡಮ್ ಅವರು ಕೈ ಜೋಡಿಸಬೇಕು. ರೈಲ್ವೆ ಯೋಜನೆಗಳು, ರಾಷ್ಟ್ರೀಯ ಹೆದ್ದಾರಿಗಳು, ನೀರಾವರಿ ಯೋಜನೆಗಳು, ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡೀತಿವೆ. ಅದಕ್ಕೆಲ್ಲ ಪರಮೇಶ್ ಸಾಹೇಬರು ಮತ್ತೆ ಸೋಮಣ್ಣವರು ಎರಡು ಕಣ್ಣು ತರ ಕೆಲಸ ಮಾಡ್ತಾವ್ರೆ. ನಮಗೆ ಇನ್ನೊಂದು ಇವಾಗ ವಸಂತ ನರಸಾಪುರಕ್ಕೆ ಹೋಗ್ತಾ ಇದೀವಿ, ಒಂದು ವುಮೆನ್ ಹಾಸ್ಟೆಲ್ಗೆ ಸೋಮಣ್ಣವರು ಒಂದು 20 ಕೋಟಿ ಕೊಟ್ಟಿದ್ದಾರೆ. ಯಾರು ಕೆಲಸ ಮಾಡ್ತಾರೆ ಬಡತನದಲ್ಲಿ ಬಂದಿರುವಂತ ಹೆಣ್ಮಕ್ಳಿಗೆ ಇಲ್ಲಿ ಮನೆ ಮಾಡಕ್ಕಾಗಲ್ಲ, ಒಂದು 25,000 ರೂಪಾಯಿ ಸಂಬಳ ತಗೊಂಡ್ರೆ ಪಾಪ ಹೆಣ್ಮಗು ವಸಂತ ನರಸಾಪುರದಿಂದ ತುಮಕೂರಿಗೆ ಬರಕ್ಕೆ ಕಷ್ಟ ಆಗುತ್ತೆ, ಇಲ್ಲಿ ಮನೆ ಮಾಡ್ಕೊಳ್ಳಕ್ ಕಷ್ಟ ಆಗುತ್ತೆ. ಅಂತ ಹೆಣ್ಮಕ್ಳಿಗೆ ಹಾಸ್ಟೆಲ್ ಫೆಸಿಲಿಟೀಸ್ನ ಮೋದಿಯವರು ಒಂದು 500 ಕೋಟಿ ಹಣ ಕೊಟ್ಟಿದ್ದಾರೆ. 5,000 ಕೋಟಿ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಹಾಸ್ಟೆಲ್ಗಳು ಕಟ್ಟೋದಕ್ಕೆ, ಬರೀ ಹಾಸ್ಟೆಲ್ಗೆ, ಇಡೀ ದೇಶಕ್ಕೆ ಸರ್ 5,000 ಕೋಟಿ ಇಲ್ಲ 5,000 ಕೋಟಿ ಇಡೀ ದೇಶಕ್ಕೆ. ಈಗ ಅದಕ್ಕೂ ಕೂಡ ಒಂದು ಗುದ್ಲಿ ಪೂಜೆ ಮಾಡೋರಿದ್ದೇವೆ. ನಮ್ಗೆ ಈಗ ಕುಮಾರಸ್ವಾಮಿ ಅವ್ರನ್ನ ನಾವು ನೆನೆಸ್ಕೋಬೇಕು. ಯಾಕೆಂದ್ರೆ ತುಮಕೂರು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಮ್ಮ ಪರಮೇಶ್ ಸಾಹೇಬರಿಗೆ ದೂರದೃಷ್ಟಿ ಇದೆ. 100 ವರ್ಷದ ಪ್ಲಾನ್ ಮಾಡ್ತಾರೆ ಅವರು. ಯಾಕೆಂದ್ರೆ ಅವರು ಒಂದ್ ಸ್ವಲ್ಪ ಕ್ಯಾಪಿಟಲಿಸ್ಟ್ ಅವರು. ಅಂದ್ರೆ ಕ್ಯಾಪಿಟಲಿಸ್ಟ್ ಅಂತ ಅಂದ್ರೆ ಕೈಗಾರಿಕೋದ್ಯಮಿಗಳು ಮತ್ತೆ ದೇಶ ನಡೆಸೋದ್ರಲ್ಲಿ 10% ಜನನೇ ಈ ದೇಶ ನಡೆಸೋದು ಶ್ರೀಮಂತರುಗಳು. ಅಲ್ಲಿ ಅವರು ಒಬ್ಬರು ಕ್ಯಾಪಿಟಲಿಸ್ಟ್. ಅವ್ರಿಗೆ ಕನಸಿರ್ತದೆ, ಅವ್ರಿಗೆಲ್ಲ ದೊಡ್ಡ ಇವರಿಗೆಲ್ಲ 100 ವರ್ಷದ ಯೋಚನೆ ಇರುತ್ತೆ. ಅವರಿಲ್ಲಿ ಮೆಟ್ರೋ ತರಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಸೋಮಣ್ಣ ಹೇಳ್ತಿದ್ರು, ತುಮಕೂರಿಗೆ ಮತ್ತೆ ಬೆಂಗಳೂರಿಗೆ 4 ಲೈನ್ಸ್ ಅಂದ್ರೆ 2 ಡಬಲ್ ಲೈನ್ಸ್ ಇದೆ, 4 ಲೈನ್ಸ್ ನ ಹಾಕ್ಬಿಟ್ಟಿದ್ದಾರೆ. ಅದ್ರಲ್ಲಿ 10 ರೂಪಾಯಿ. ಈ ನಮ್ಮ ಪರಮೇಶ್ ಸಾಹೇಬರು ತರುವಂತ ಮೆಟ್ರೋದಲ್ಲಿ 500 ರೂಪಾಯಿ ಆಗುತ್ತೆ ಅಂತ ಹೇಳಿ, ಅಂದ್ರೆ ಸ್ಟಾಪ್ಗಳು ಜಾಸ್ತಿ ಆಗುತ್ತೆ. ಆದ್ರೆ ಅವ್ರ ಯೋಜನೆ ದೂರದೃಷ್ಟಿ ಚೆನ್ನಾಗಿದೆ. ಆದ್ರೆ ಆ ಮೆಟ್ರೋ ತಂದ್ರೆ 500 ರೂಪಾಯಿ ಆಗುತ್ತೆ, 10 ಕಡೆ ನಿಲ್ಲಿಸ್ತಾರೆ, ವಯಬಿಲಿಟಿ ಬರಲ್ಲ ಅಂತೇಳಿ ಪ್ರಜಾವಾಣಿಲಿ ಬರ್ದಿದ್ರು. ನನಗೆ ಗೊತ್ತಿಲ್ಲ, ಪ್ರಜಾವಾಣಿಲಿ ಒಂದು ಎಡಿಟೋರಿಯಲ್ ಬರ್ದಿದ್ರು. ಆದ್ರೆ ಅದಕ್ಕೆ ಈಗಾಗಲೇ DPR ಆಗಿದೆ ಅಂತ, DPRಗೆ ಸರ್ಕಾರ ಹಣ ಕೊಡ್ತಿದೆ. ಅದನ್ನ ಯೋಚನೆ ಮಾಡಬೇಕು. ಮತ್ತೆ ಈಗ 4 ಲೈನ್ಗಳಾದ್ರೆ 10 ರೂಪಾಯಿ ತುಮಕೂರಿಗೆ ಅರ್ಧ ಗಂಟೆ, ತುಮಕೂರು ಟು ಬ್ಯಾಂಗ್ಳೂರ್ 10 ರೂಪಾಯಿಗೆ ಅರ್ಧ ಗಂಟೆಗೆ ರೀಚ್ ಆಗ್ಬಿಡ್ತಾರೆ 4 ಲೈನ್ಗಳಾದ್ರೆ. ಅದರಿಂದ ಅದು ಫೀಸಿಬಿಲಿಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರಿಗೆ ನಾನು ಸೋಮಣ್ಣವ್ರಿಗೆ ವಿನಂತಿ ಮಾಡ್ತೇನೆ, ನಮ್ಮ ಪರಮೇಶ್ ಸಾಹೇಬರಿಗೆ ತುಮಕೂರನ್ನ ಬೆಂಗಳೂರು ಲೆವೆಲ್ ತಗೊಂಡು ನಿಲ್ಲಿಸಬೇಕು ಅಂತ ಒಂದು ದೊಡ್ಡ ಕನಸಿದೆ. ಆ ಕನಸು ನೆನಸಾಗಬೇಕಾದ್ರೆ ಇಲ್ಲಿ ಬೃಹತ್ ಕೈಗಾರಿಕೆಗಳು ಬರಬೇಕು. ಈಗಾಗಲೇ 13,000 ಎಕರೆನ ನಾವು ವಸಂತ ನರಸಾಪುರದಲ್ಲಿ ಘೋಷಣೆ ಮಾಡಿದ್ರೆ ಸರ್ಕಾರ ಹಣ ಕೊಟ್ಬಿಟ್ಟಿದೆ, ಅದಕ್ಕೆಲ್ಲ ಲ್ಯಾಂಡ್ ಕೊಟ್ಬಿಟ್ಟಿದೆ.